ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಇದನ್ನು ಬಹಳ ಗಮನವಿಟ್ಟು ಕೇಳಿ. ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ಶತ್ರುವಿನ ಬಗ್ಗೆ ನನಗೆ ಮೊದಲೇ ಸಂಶಯ ಇತ್ತು. ಅದು ಇಂದು ನಿಜ ಆಗ್ತಾ ಇದೆ. ನಾನು ಹೇಳ್ತಾ ಇರೋದನ್ನು ಹಗುರವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ಈ ವಿಷಯ ನಿಮ್ಮ ಹೃದಯಕ್ಕೆ ಬಹಳ ಹತ್ತಿರವಾಗಿರುವ ವ್ಯಕ್ತಿಗೆ ಸಂಬಂಧಿಸಿದ್ದು. ನೀವು ಯಾರನ್ನು ಕಣ್ಣು ಮುಚ್ಚಿ ನಂಬಿದ್ದೀರೋ, ಯಾರನ್ನು ನಿಮ್ಮವರು ಅಂತ ಭಾವಿಸಿದ್ದೀರೋ, ಅವರ ಅಸಲಿ ಮುಖವಾಡ ಅನ್ನೋದು ಇಂದು ಕಳಚಿ ಬೀಳುತ್ತೆ. ಶತ್ರುಗಳು ಯಾವಾಗಲೂ ಹೊರಗಿನಿಂದ ಬರ್ತಾರೆ ಅಂತ ನೀವು ಭಾವಿಸಿರಬಹುದು. ಆದರೆ ಸತ್ಯ ಏನಪ್ಪ ಅಂದರೆ, ಅತ್ಯಂತ ಅಪಾಯಕಾರಿ ಶತ್ರು ನಿಮ್ಮ ಪಕ್ಕದಲ್ಲೇ ಕುಳಿತಿರ್ತಾರೆ. ನಿಮ್ಮ ಮಾತನ್ನು ಕೇಳುತ್ತಾ, ನಿಮ್ಮ ದೌರ್ಬಲ್ಯಗಳನ್ನು ಗಮನಿಸುತ್ತಾ, ಮುಗುಳ್ನಗೆಯಲ್ಲೇ ನಿಮ್ಮನ್ನು ತಬ್ಬಿಕೊಳ್ಳುವ ವ್ಯಕ್ತಿಯೇ ಬೆನ್ನಿನ ಚೂರಿಯನ್ನು ಹಾಕುವವನಾಗಿದ್ದಾನೆ. ಇಂದು ಆ ಸತ್ಯ ಹೊರಬರುತ್ತೆ. ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆಗಳನ್ನೋದು ಕಾಣಿಸಿಕೊಳ್ಳುತ್ತಿದ್ರೆ, ಹತ್ತಿರದವರೇ ನಿಮ್ಮಿಂದ ದೂರ ಆಗ್ತಿದ್ರೆ, ಇದೊಂದು ಆಟ ಅಂತ ಭಾವಿಸಬೇಡಿ. ಶತ್ರುವು ಯಾವಾಗಲೂ ದೊಡ್ಡ ಸದ್ದಿನೊಂದಿಗೆ ಬರೋದಿಲ್ಲ. ಅವನು ಮೌನವಾಗಿ ನಿಮ್ಮ ಜೀವನ ಪ್ರವೇಶ ಮಾಡ್ತಾನೆ. ಮೊದಲು ನಿಮ್ಮ ಆಲೋಚನೆಗಳನ್ನು ಕಲಿತಾನೆ, ನಂತರ ನಿಮ್ಮ ಅಭ್ಯಾಸಗಳನ್ನು ಅರಿತಾನೆ ಮತ್ತು ಅಂತಿಮವಾಗಿ ನಿಮ್ಮ ನಿರ್ಧಾರಗಳನ್ನು ದುರ್ಬಲಗೊಳಿಸ್ತಾನೆ. ನೀವು ಸರಿಯಾದ ದಾರಿಯಲ್ಲಿ ಸಾಗ್ತಿರ್ಬೇಕಾದ್ರೆ ಯಾರು ನಿಮ್ಮನ್ನು ತಡೆಯೋದಕ್ಕೆ ಯತ್ನಿಸಿದ್ದಾರೋ ಅವರೇ ಅಸಲಿ ಸಂಚುಗಾರರು. ಮೇಷರಾಶಿಯವರೇ, ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನಪ್ಪ ಅಂದರೆ ನಿಮ್ಮ ಅತಿಯಾದ ನಂಬಿಕೆ. ನೀವು ಬೇರೆಯವರಿಗೆ ಸುಲಭವಾಗಿ ಅವಕಾಶವನ್ನು ನೀಡ್ತೀರಾ. ಆದರೆ ನೆನಪಿಡಿ, ಸತ್ಯ ಪ್ರಕಾಶಕ್ಕೆ ಬಂದಾಗ ಆಟದ ಗತಿಯೇ ಬದಲಾಗುತ್ತೆ. ನೀವು ಕಾರಣ ಇಲ್ಲದೆ ಯಾಕೆ ಸುಸ್ತಾಗ್ತಾ ಇದ್ದೀರಾ, ರಾತ್ರಿ ಯಾಕೆ ನಿದ್ದೆ ಬರ್ತಾ ಇಲ್ಲ ಎಂಬುದು ಈಗ ನಿಮಗೆ ಅರ್ಥವಾಗುತ್ತೆ. ಶತ್ರುವನ್ನು ಗುರುತಿಸಿದ ಕ್ಷಣವೇ ಅವನ ಅರ್ಧ ಶಕ್ತಿ ಕುಂದುತ್ತೆ. ಇಂದಿನಿಂದ ನೀವು ಮಾಡಬೇಕಾದದ್ದು ಇಷ್ಟೇ: ಎಲ್ಲರೊಂದಿಗೂ ಅತಿಯಾಗಿ ಮಾತನಾಡಬೇಡಿ. ಪ್ರತಿಯೊಂದು ನಗು, ಮುಖವೂ ಕೂಡ ನಿಮ್ಮ ಹಿತೈಷಿಯಲ್ಲ. ಯಾವ ವ್ಯಕ್ತಿಯ ಜೊತೆ ಮಾತನಾಡಿದ ನಂತರ ನಿಮ್ಮ ಮನಸ್ಸು ಭಾರವಾಗಿರುತ್ತೋ ಅವರಿಂದ ತಕ್ಷಣ ದೂರ ಇರಿ. ಸಮಯ ಬದಲಾಗ್ತಾ ಇದೆ. ನಿಮ್ಮನ್ನು ಯಾರು ಹತ್ತಿಕ್ಕಲು ಪ್ರಯತ್ನ ಮಾಡುತ್ತಿದ್ದಾರೋ, ಯಾರು ನಿಮ್ಮ ವಿರುದ್ಧ ಕುತಂತ್ರ ಮಾಡಿದ್ದಾರೋ ಅವರೆಲ್ಲರೂ ಈಗ ನಿಮ್ಮ ಶಕ್ತಿಗೆ ತಲೆಬಾಗಬೇಕಾಗುತ್ತೆ. ಹನುಮಂತನ ಕೃಪೆ ನಿಮ್ಮ ಮೇಲಿದೆ. ಹನುಮಂತ ಕೇವಲ ಶಕ್ತಿಯ ಸಂಕೇತವಲ್ಲ, ಅವರು ನ್ಯಾಯದ ದೂತರು. ನಿಮ್ಮ ಬೆನ್ನ ಹಿಂದೆ ಯಾರು ನಿಮ್ಮ ಪತನಕ್ಕಾಗಿ ಪ್ರಾರ್ಥನೆ ಮಾಡಿದ್ದಾರೋ ಅವರಿಗೆ ಕಾಲವೇ ಉತ್ತರ ನೀಡುತ್ತೆ. ನಿಮ್ಮ ಜೀವನದಲ್ಲಿ ಶಾಂತಿ ನೆಲೆಸೋದಕ್ಕೆ ಕೆಲವು ಪರಿಹಾರಗಳನ್ನು ಅನುಸರಿಸಿ. ಪ್ರತಿದಿನ ಸ್ನಾನ ಮಾಡಿದ ನಂತರ ಶುದ್ಧವಾಗಿರಿ ಮತ್ತು ದೇವರನ್ನು ಪ್ರಾರ್ಥಿಸಿ. ಗಣೇಶನಿಗೆ ಧೂಪವನ್ನು ಅರ್ಪಿಸಿ ಮತ್ತು ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಸಿಹಿಯನ್ನು ಅರ್ಪಿಸಿ. ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಓಂ ಶನೇಶ್ವರಾಯ ನಮಃ ಅಂತ ಮಂತ್ರವನ್ನು ಜಪಿಸಿ. ಈ ಪರಿಹಾರಗಳನ್ನು ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಮಾಡಿ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಅನ್ನೋದು ಆಗುತ್ತೆ. ಸರ್ವಶಕ್ತನ ಮೇಲೆ ನಂಬಿಕೆ ಇಡಿ. ನಿಮ್ಮ ಕೆಲಸಗಳು ಖಂಡಿತ ಯಶಸ್ವಿಯಾಗುತ್ತೆ. ಈ ಸಂದೇಶ ನಿಮ್ಮ ಹೃದಯಕ್ಕೆ ತಟ್ಟಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ನಿಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸಿ. ನಿಮ್ಮ ದಿನ ಶುಭವಾಗಿರಲಿ. ಹರ ಹರ ಮಹಾದೇವ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.